ನಾಗಮಂಗಲ ತಾಲೂಕಿನ ಪಾಲಾಗ್ರಹಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದ ಇಂದಿನ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಪಾಲಾಗ್ರಹಾರ ಗ್ರಾಮದ ಪಿಜೆ ಉಮೇಶ್ ಅವರು ಅವಿರೋಧವಾಗಿ ಆಯ್ಕೆಯಾದರು. ಪಾಲಾಗ್ರಹಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ 1400 ಷೇರುದಾರರಿದ್ದು 12 ಜನ ನಿರ್ದೇಶಕರು ಇರುತ್ತಾರೆ. ಎಂಕೆ ಕೃಷ್ಣೇಗೌಡ ಕಿಟ್ಟಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಪಿಜೆ ಉಮೇಶ್ ಅವರು ಆಯ್ಕೆಯಾಗಿದ್ದಾರೆ. ವರ್ಷಗಳ ಬಾಕಿ ಅವಧಿಗೆ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ವಿಚಾರ. ಸಂಘದ 5 ವರ್ಷಗಳ ಬಾಕಿ ಅವಧಿಗೆ ಅಧ್ಯಕ್ಷರ ಸ್ಥಾನಕ್ಕೆ ಸಂಘದ ನಿರ್ದೇಶಕರಾದ ಶ್ರೀಯುತ ಪಿಜೆ ಉಮೇಶ್ ಸನ್ ಆಫ್ ಜವರೇಗೌಡ ನಾಮಪತ್ರ ಸಲ್ಲಿಸಿದ್ದು, ನಿರ್ದೇಶಕರಾದ PR ರಮೇಶ್ ರವರು ಸೂಚಿಸಿದ್ದು, ನಿರ್ದೇಶಕರಾದ ಎನ್ ಮಂಜುನಾಥರವರು ಅನುಮೋದಿಸಿರುತ್ತಾರೆ. ಸಂಘದ ಅಧ್ಯಕ್ಷರ ಆಯ್ಕೆಯ ಸಂಬಂಧ ಸಲ್ಲಿಕೆಯಾಗಿರುವ ನಾಮಪತ್ರವನ್ನು ಗಮನಕ್ಕೆ ತಂದು ಪರಿಶೀಲಿಸಲಾಯಿತು. ನಾಮಪತ್ರ ಕ್ರಮಬದ್ಧವಾಗಿರುತ್ತದೆ. ನೋಟಿಸ್ ಓದಿ ದಾಖಲು ಮಾಡಲಾಯಿತು. ಸಭಾಧ್ಯಕ್ಷರನ್ನು ಆಯ್ಕೆ ಮಾಡುವ ವಿಚಾರ. ಸಂಘದ ನಿರ್ದೇಶಕರಾದ ಶ್ರೀಯುತ HG ಗಿರೀಶ್ ರವರನ್ನು ಸಭಾಧ್ಯಕ್ಷರನ್ನು ಚುನಾವಣೆಯಲ್ಲಿ ಸ್ಪರ್ಧಿಸದ ಕಾರಣ ಸದರಿಯವರನ್ನು ಈ ದಿನದ ಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರು ಮತ್ತು ಅಧ್ಯಕ್ಷರು ಮಾತನಾಡಿ, ಕಾಂಗ್ರೆಸ್ ಪಕ್ಷದ ನಾಯಕರಾದ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರಿಗೆ ಧನ್ಯವಾದಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಂಘದ ನಿರ್ದೇಶಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದೇ ರೀತಿ ಸಂಘದ ಬೆಳವಣಿಗೆಗೆ ಎಲ್ಲರ ಸಹಕಾರ ಇರಬೇಕೆಂದು ತಿಳಿಸಿದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಎಲ್ಲ ಸಹಕಾರ, ನಮ್ಮ ಡೈರೆಕ್ಟರ್ಗಳು, ನಮ್ಮ ವರಿಷ್ಠರು ಎಲ್ಲ ಸಹಕಾರ ಕೊಟ್ಟು ನನ್ನ ಅಧ್ಯಕ್ಷರು ಮಾಡಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಸಂಘದ ಈ ದಿನದ ಅಧ್ಯಕ್ಷ ಚುನಾವಣೆಯ ಸಭೆಯ ಮೀಟಿಂಗ್ನ ಅಧ್ಯಕ್ಷತೆಯನ್ನು ಈ ದಿವಸ ನಮ್ಮೆಲ್ಲರ ಪರವಾಗಿ, ನಿರ್ದೇಶಕರ ಪರವಾಗಿ ನಾವೆಲ್ಲ ಅವಿರೋಧವಾಗಿ HG ಗಿರೀಶ್ ಅವರನ್ನು ಆಯ್ಕೆ ಮಾಡಿದ್ದು. ಅವರು ಅಧ್ಯಕ್ಷರಾಗಿ ಈ ಮುಂದಿನ ಅವಧಿಗೆ ಅಧ್ಯಕ್ಷರಾಗಿ ಅರ್ಜಿ ಸಲ್ಲಿಸಿದ್ದ, ಬಾಕಿ ಅವಧಿಗೆ ಅರ್ಜಿ ಸಲ್ಲಿಸಿದಂಥ ಪಿಜೆ ಉಮೇಶ್ ರವರು ಅವ್ರನ್ನ ಉಮೇದುವಾರಿಕೆಯನ್ನು ಕ್ರಮಬದ್ಧವಾಗಿತ್ತು ಎಂದು ಹೇಳಿ ಅವ್ರನ್ನ ಬಾಕಿ ಉಳಿದ ಮುಂದಿನ ಅವಧಿಗೆ ಅವ್ರನ್ನ ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೂ ಈ ಒಂದು ಸಂಘನ ಮುಂದಿನ ಅವಧಿಯಲ್ಲಿ ಪಿಜೆ ಉಮೇಶ್ ರವರು ಅಭಿವೃದ್ಧಿ ಪಡಿಸ್ಲಿ ಅಂತೇಳಿ ನಾವೆಲ್ಲ ನಿರ್ದೇಶಕರು ಹಾಗೂ ನಾವೆಲ್ಲ ಸದಸ್ಯರುಗಳು ಈ ದಿವಸ ಅವರಿಗೆ ಅವರ ಸ್ಥಾನವನ್ನು ಅಲಂಕರಿಸಿ ಅವರಿಗೆ ನಾವು ತುಂಬ ಹೃದಯದಿಂದ ಹಾರೈಸಿ ಅವರು ಮುಂದಿನ ಅವಧಿಗೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿ ಅಂತ ಹೇಳಿ ಎಲ್ಲರ ಪರವಾಗೂ ನಾನು ಕೇಳ್ತೇನೆ. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ರಮೇಶ್, ಗಿರೀಶ್, ಎಂಕೆ ಕೃಷ್ಣೇಗೌಡ ಕಿಟ್ಟಿ, ಜಯರಾಮು, ಯಶೋಧ, ಪ್ರೇಮ, ಎನ್ ಮಂಜುನಾಥ್, ಮುಖಂಡರಾದ ದೇವರಾಜು, ಕಿರಣ್ ಹಾಗೂ ಕಾರ್ಯನಿರ್ವಹಣಾ ಅಧಿಕಾರಿ ಗಿರೀಶ್ ಮತ್ತು ಕಾಂಗ್ರೆಸ್ ಮುಖಂಡರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.